ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ತಮ್ಲೈನ್ ಗೊತ್ತಾಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ಸಿಚುವೇಶನಲ್ಲಿ ನಾನು ಶಾಪಿಂಗು ಅದು ಇದು ಅಂತ ತುಂಬ ವ್ಲಾಗ್ಸ್ಗಳು, ಹೊರಗಡೆ ವ್ಲಾಗ್ಸ್ಗಳೇ ಮಾಡೋಕ್ಕಾಗಲ್ಲ. ಹಾಗಾಗಿ ಇದೊಂದು ಟೈಮು ನಿಮ್ಮ ಹತ್ರ ಏನೇ ವಿಚಾರ ಇದ್ರೂ ಶೇರ್ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಹೀಗೆ ಒನ್ ಬೈ ಒನ್ ಏನು ಇನ್ಫಾರ್ಮೇಷನ್ ಇದೆ ಆ್ಯಂಡ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಎಲ್ಲ ಈ ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ವಿಂಟರ್ ಸೀಸನಲ್ಲಿ ನಮ್ಮ ಲಿಪ್ಸ್ ಎಷ್ಟು ಡ್ಯಾಮೇಜ್ ಆಗ್ತಿದೆ, ಡ್ರೈ ಆಗ್ತಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಅದಕ್ಕೆಲ್ಲ ನಾನು ಒಂದು ಸೊಲ್ಯೂಷನ್ನ ತೊಗೊಂಡು ಬಂದಿದ್ದೀನಿ. ಸೊ ಅದು ಬೇರೆ ಯಾವುದೂ ಅಲ್ಲ, ದಿ ಬೆಸ್ಟ್ ಪ್ರಾಡಕ್ಟ್ ಮಮಾಅರ್ತ್ ಮಾಯ್ಶ್ಚರ್ ಥೆರಪಿ ಲಿಪ್ ಬಾಮ್. ಸೊ ನೋಡ್ಬೋದು 4 ವೆರೈಟೀಸಲ್ಲಿ ಈ ಒಂದು ಲಿಪ್ ಬಾಮ್ಗಳು ಬಂದಿದೆ. ಇದರಲ್ಲಿ ನಾನು 2 ಲಿಪ್ ಬಾಮ್ನ ಅಪ್ಲೈ ಮಾಡಿ ತೋರಿಸ್ತೀನಿ. ಫಸ್ಟ್ ನಾನು ಬೀಟ್ರೂಟ್ ಮಾಯ್ಶ್ಚರ್ ಥೆರಪಿ ಲಿಪ್ ಬಾಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ಬೀಟ್ರೂಟ್ ಇರೋದ್ರಿಂದ ನಮ್ಮ ಲಿಪ್ಸ್ನ ನರಿಶಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಹೈಲರಾನಿಕ್ ಆಸಿಡ್ ಇರೋದ್ರಿಂದ ನಮ್ಮ ಲಿಪ್ಸ್ನ ಹೈಡ್ರೇಷನ್ ಆಗಿಡೋಕ್ಕೆ ಪ್ರಮೋಟ್ ಮಾಡುತ್ತೆ. ಆ್ಯಂಡ್ ಡ್ರೈ ಆ್ಯಂಡ್ ಚಾಪ್ ಲಿಪ್ಸ್ ಆಗಿದ್ರೆ ಇದು ಮಾಯಿಶ್ಚರೈಸ್ ಆಗಿಡುತ್ತೆ. ಆ್ಯಂಡ್ ಈ ಲಿಪ್ ಬಾಮ್ ನಮಗೆ ಗ್ಲಾಸಿ ಶೀರ್ ಟಿಂಟ್ ಕೊಡುತ್ತೆ. ನಮ್ಗೇನಾದ್ರೂ ಡಾರ್ಕ್ ಲಿಪ್ಸ್ ಇದ್ರೆ ಇದು ಸ್ಕಿನ್ನ ಲೈಟ್ನಿಂಗ್ ಮಾಡುತ್ತೆ. ನೋಡ್ತಿರ್ಬೋದು, ಟಿಂಟ್ ಪ್ಲಸ್ ಗ್ಲಾಸಿ ಲುಕ್ ಕೊಡ್ತಾ ಇದೆ ನಮ್ಮ ಲಿಪ್ಸ್ಗೆ. ಎವ್ರಿ ಡೇ ಯೂಸ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾನು ವಿಟಮಿನ್ ಸಿ ಮಾಯಿಶ್ಚರ್ ಥೆರಪಿ ಲಿಪ್ ಬಾಮ್. ಸೊ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಲಿಪ್ ಸ್ಕಿನ್ನ ಲೈಟ್ನಿಂಗ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹನಿ ಇರೋದ್ರಿಂದ ನಮ್ಮ ಸ್ಕಿನ್ ಮಾಯಿಶ್ಚರೈಸೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ನಮ್ಮ ಡ್ರೈ ಮತ್ತೆ ಚಾಪ್ ಲಿಪ್ಸ್ನ ಮಾಯಿಶ್ಚರೈಸ್ ಆಗಿಡುತ್ತೆ. ಆ್ಯಂಡ್ ಇದರಲ್ಲಿ ಗ್ಲಾಸಿ ಶೀನ್ ಇದೆ. ಅಷ್ಟೇ ಅಲ್ಲದೆ ಇದರಲ್ಲಿ SPF 50 ಇರೋದ್ರಿಂದ ಸನ್ಲೈಟ್ ಇಂದ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಫ್ರೇಗ್ರೆನ್ಸ್ ಅಂತೂ ಇನ್ನೂ ಚೆನ್ನಾಗಿದೆ. ಆ್ಯಂಡ್ ಎವ್ರಿ ಡೇ ಯೂಸ್ಗೆ ಈ ಲಿಪ್ ಬಾಂಬು ಸೂಟ್ ಆಗುತ್ತೆ. ಆ್ಯಂಡ್ ಈ 2 ಅಲ್ಲದೆ ಇನ್ನೂ 2 ಬ್ಯೂಟಿಫುಲ್ ಲಿಪ್ ಬಾಮ್ ಇದೆ. ಸೊ ಅದನ್ನು ನಾನು ತೋರಿಸ್ತೀನಿ. ಇನ್ನೊಂದು ಲಿಪ್ ಬಾಮ್ ಚೆರ್ರಿ ಮಾಯಿಶ್ಚರ್ ಥೆರಪಿ ಲಿಪ್ ಬಾಮ್ ಅಂತ. ಸೊ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಚೆರ್ರಿ ಮತ್ತೆ ವಿಟಮಿನ್ ಇ ಇರೋದ್ರಿಂದ ರೆಡ್ಡಿಶ್ ಟಿಂಟ್ ಕೊಡುತ್ತೆ ಹಾಗೂ ಇದು ಮಾಯಿಶ್ಚರೈಸರ್ ಆಗಿರುತ್ತೆ. ನೆಕ್ಸ್ಟ್ ಕೋಕೋ ಮಾಯಿಶ್ಚರ್ ಥೆರಪಿ ಲಿಪ್ ಬಾಮ್. ಇದರಲ್ಲಿ ಅಷ್ಟೇ ಮೇನ್ ಇಂಗ್ರೀಡಿಯೆಂಟ್ ಆಗಿ ಇದರಲ್ಲಿ ಕೋಕೋ ಬಟರ್ ಇದೆ ಆ್ಯಂಡ್ ಕಾಫಿ ಇದೆ. ಇದು ಸಹ ನಮ್ಮ ಲಿಪ್ನ ಡೀಪ್ ಮಾಯಿಶ್ಚರೈಸರ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡ್ರೈ ಆ್ಯಂಡ್ ಚಾಪ್ ಲಿಪ್ಸ್ನ ಇದು ನರೇಶಿಂಗ್ ಮಾಡುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಬ್ಯೂಟಿಫುಲ್ ಲಿಪ್ ಬಾಮ್ ಪ್ರಾಡಕ್ಟ್. ನಿಮಗೇನಾದರೂ ಇಷ್ಟ ಆದರೆ ನೀವು ಬೈ ಮಾಡಬೇಕನ್ನೋದಿದ್ರೆ ಮಮಾಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು 20% ಡಿಸ್ಕೌಂಟ್ ಪಡಿಬೋದು. ಸೊ ನನ್ನ ಒಂದು ಕೂಪನ್ ಕೋಡ್ AIO 2024 ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲೂ ಮೆನ್ಷನ್ ಮಾಡಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡಿ 20% ಡಿಸ್ಕೌಂಟ್ ಪಡೆಯೋದನ್ನ ಮರಿಬೇಡಿ. ಅಂಡ್ ಮಮಾಅರ್ತ್ ಪ್ರಾಡಕ್ಟ್ ಬರೀ ಅಫಿಷಿಯಲ್ ವೆಬ್ಸೈಟ್ ಅಂಡ್ ಆಪ್ ಅಷ್ಟೇ ಅಲ್ಲ, ಫ್ಲಿಪ್ಕಾರ್ಟ್, ನೈಕಾ, ಅಮೆಝಾನ್, ಪರ್ಪಲ್ ಅಂತ ಎಲ್ಲ ಶಾಪಿಂಗ್ ಆಪ್ಗಳಲ್ಲೂ ಸಿಗುತ್ತೆ. ಅಂಡ್ ಶಾಪಿಂಗ್ ಆಪ್ಗಳಷ್ಟೇ ಅಲ್ಲ, ನಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲೂ ಸಿಗುತ್ತೆ. ಸೊ ನಿಮ್ಮ ನಿಯರ್ ಬೈ ಸ್ಟೋರ್ಗಳಿಗೆ ಹೋಗಿ ನೀವು ಇವಾಗ ಮಮಾಅರ್ತ್ ಪ್ರಾಡಕ್ಟ್ ಪರ್ಚೇಸ್ ಮಾಡಬಹುದು. ಸೊ ಅಷ್ಟೇ ಅಲ್ಲ, ಮಮಾಅರ್ತ್ ಅವರು ನಿಮ್ಮ ಒಂದು ಫೀಡ್ಬ್ಯಾಕಿಗೆ ವೇಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವರು ಪ್ರತಿ ಸಲನೂ ಒಂದು ಪ್ರಾಡಕ್ಟ್ ನ ಇನೋವೇಟಿವ್ ಆಗಿ ರಿಸರ್ಚ್ ಮಾಡ್ತಾ ಅವರು ಪ್ರಾಡಕ್ಟ್ ನ ಡೆವಲಪ್ ಮಾಡ್ತಿರ್ತಾರೆ. ಹಾಗಾಗಿ ನಿಮ್ಮ ಫೀಡ್ಬ್ಯಾಕ್ ತುಂಬಾ ಮುಖ್ಯ. ಸೊ ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ ನಿಮ್ಮ ಅನಿಸಿಕೆನ ನೀವು ಶೇರ್ ಮಾಡಿದಾಗ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದ್ರೆ, ಏನಾದ್ರು ಅಪ್ಗ್ರೇಡ್ ಮಾಡೋದಿದ್ರೆ ಅವರು ಅಪ್ಗ್ರೇಡ್ ಮಾಡ್ತಾರೆ. ಸೊ ಪರ್ಚೇಸ್ ಮಾಡೋದನ್ನು ಮರಿಬೇಡಿ, ಹಾಗೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಇಲ್ಲಿವರೆಗೂ ಅಂದ್ರೆ ಲಾಸ್ಟ್ ನಾನು ಮ್ಯಾಂಗ್ಳೂರಿಗೆ ಹೋದಾಗ ಮಂಗಳ ಸ್ಟೇಡಿಯಂ ತೋರಿಸಿದ್ದೆ. ಅವತ್ತು ನಾನು ರಿವೀಲ್ ಮಾಡಿದ್ದು. ಅಲ್ಲಿವರೆಗೂ ನಾನು ನಿಮಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ನಾನು ಪ್ರಿಪೇರ್ ಆಗ್ತಿರೋ ಬಗ್ಗೆ ಇರಲಿ, ಯಾವುದ್ರ ಬಗ್ಗೆನೂ ನಾನು ಕ್ಲೂನು ಕೊಟ್ಟಿರಲಿಲ್ಲ. ನಾನು ಎಲ್ಲೂ ಅದು ಹೇಳ್ಕೊಂಡಿರಲಿಲ್ಲ. ಯಾಕಂದರೆ ನನಗೆ ಒಂದು ಸಕ್ಸಸ್ ಆದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನೋದಿತ್ತು. ಹಾಗಾಗಿ ನಾನು ಏನು ಶೇರ್ ಮಾಡ್ಕೊಂಡಿರಲಿಲ್ಲ. ಬಟ್ ಅದು ಶೇರ್ ಮಾಡ್ಕೊಳ್ಳೋ ಟೈಮ್ ಇವಾಗ ಬಂದಿದೆ. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ನನಗೆ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕನ್ನೋದು ತುಂಬ ಆಸೆ. ಅದು ಯಾವಾಗ ಬಂತು ಅಂದರೆ ನನಗೆ ನಿವಿ ಪರಿಚಯ ಆದಮೇಲೆ. ಆಮೇಲೆ ನಮ್ಮ ಅತ್ತೆ ಇದ್ದಾರಲ್ಲ, ಅವರು ನನಗೆ ಆ್ಯಕ್ಚುಲಿ ಇನ್ಸ್ಪಿರೇಷನ್ ಅಂತ. ಯಾಕಂದರೆ ಅವರು
ಹೇಗಿದ್ದು ಹೇಗಾದರೂ ಎಷ್ಟು ಸ್ಟ್ರಗಲ್ ಮಾಡಿಕೊಂಡು ಎಷ್ಟು ಎಫರ್ಟ್ ಹಾಕ್ಕೊಂಡು ಅವರು ಇವಾಗ ಒಂದು PDO ಆಗಿದ್ದಾರೆ ಅಂತ ನಮಗೆ ಮಾತ್ರ ಗೊತ್ತು. ಆ್ಯಂಡ್ ನಮಗಂತಲ್ಲ, ನಮ್ಮ ನಿಯರ್ ಮೂಡಿಗೆರೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಿಂಗೆ. ಸೊ ನನಗೆ ಅವ್ರ ಸ್ಟೋರಿ ಕೇಳಿದಾಗ ಇನ್ಸ್ಪೈರ್ ಆಗಿ ನನಗೂ ವರ್ಕ್ ಮಾಡಬೇಕು, ನಾನು ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕನ್ನೋ ಆಸೆ ನನಗೆ ಅಲ್ಲಿ ಸ್ಟಾರ್ಟ್ ಆಯಿತು. ಅವಾಗಿಂದ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನಗೆ ಯಾವ ಪ್ರೊಫೆಷ್ನಲ್ ಅಂದರೆ ಒಂದು ಪೊಲೀಸು PSI, ಅದು SI ಆಗಬೇಕು ಅನ್ನೋದೇ ನನಗೆ ಜಾಸ್ತಿ. ಬೇರೆ ಪೊಲೀಸಿಂದು ಕಾನ್ಸ್ಟೇಬಲ್ ಇದೆಲ್ಲ ನನಗೆ ಆಸೆ ಇರಲಿಲ್ಲ, ಆದರೆ SI ಆಗಬೇಕನ್ನೋದೊಂದಿತ್ತು, ಇನ್ನೊಂದು PDO ಆಗಬೇಕನ್ನೋದೊಂದಿತ್ತು. ಸೊ ಈ ಎರಡು ನನಗೆ ಮೇನ್ ಆಸೆ, ಏಮ್ ಇದ್ದಿದ್ದು ನನಗೆ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಓಕೆ, ಅದು ಬಿಟ್ಟರೆ ನಮ್ಮದು ಕ್ವಾಲಿಫಿಕೇಷನ್ ಡಿಗ್ರೀಸ್ ಮೇಲೆ ನೆಟ್ಟು ಕೆಸೆಟ್ಟು ಈ ಥರ ಎಲ್ಲ ಬರ್ತಿರುತ್ತಲ್ಲ, ಇದನ್ನೆಲ್ಲ ನಾನು ಬರಿತಾ ಇದ್ದೆ. ಬಟ್ ಅದೆಲ್ಲದಕ್ಕಿಂತ ಒಲವು ಇಂಟ್ರೆಸ್ಟು ನನಗೆ ಈ ಗೌರ್ಮೆಂಟ್ ಜಾಬ್ ಅಂದರೆ ಈ PSI ಮತ್ತು PDO ಮೇಲಿತ್ತು. ಹಾಗಾಗಿ ನಾನು 2021ನಲ್ಲಿ ಅಪ್ಲೈ ಮಾಡಿದೆ. 2 ಪೋಸ್ಟ್ PSI 2 ಪೋಸ್ಟಿಗೆ ಅಪ್ಲೈ ಮಾಡಿದೆ. ಸೊ ಒಂದು 554 ಪೋಸ್ಟ್ಗಳದೊಂದು ಬಂತು ನೋಟಿಫಿಕೇಶನ್ನು, ಇನ್ನೊಂದು 402 ಇನ್ನೊಂದು ಬಂದಿತ್ತು ನೋಟಿಫಿಕೇಶನ್. ಸೊ 2 ನೋಟಿಫಿಕೇಶನ್ ಬಂದಿತ್ತು. ಸೊ 2ಕ್ಕೂ ನಾನು ಅಪ್ಲೈ ಮಾಡಿದ್ದೆ. ಆ್ಯಂಡ್ ಲಕ್ಕಿಲಿ ಏನಂದರೆ 2 ಎಕ್ಸಾಮ್ಗಳಿಗೂ ಒಂದೇ ETPST ಅಂದರೆ ETPST ಅಂತ ಇದೆ, ಅದು ಟೆಸ್ಟು. ಸೊ ಅದು ಒಂದೇ ಇದ್ದಿತ್ತು, ಎಂಡ್ಯೂರೆನ್ಸ್ ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ. ಸೊ ಇದು PSI ಆಗಬೇಕಂದ್ರೆ 2 ಇರುತ್ತೆ, ಒಂದು ರಿಟನ್ ಎಕ್ಸಾಮು, ಇನ್ನೊಂದು ಈ ಎಕ್ಸಾಮು. ಸೊ ಮಾಮೂಲಿ ಕಾನ್ಸ್ಟೇಬಲ್ ಈ ಥರ ಕೆಲವೊಂದು ಪೋಸ್ಟ್ಗಳಿಗೆ ಫಸ್ಟು ರಿಟರ್ನ್ ಎಕ್ಸಾಮ್ ಆದಮೇಲೆ ಈ ಒಂದು ಟೆಸ್ಟ್ ಎಕ್ಸಾಮ್ ಇಡ್ತಾರೆ. ಬಟ್ PSIಗೆ ಮಾತ್ರ ಫಸ್ಟು ಈ ಎಕ್ಸಾಮ್ ಇಟ್ಬಿಟ್ಟು ಆಮೇಲೆ ಇದರಲ್ಲಿ ಪಾಸ್ ಆಗಿ ನಾವು ಕ್ವಾಲಿಫೈಡ್ ಆದರೆ ನೆಕ್ಸ್ಟು ರಿಟರ್ನ್ ಎಕ್ಸಾಮ್ ಇಡ್ತಾರೆ. ಸೊ ಹಾಗಾಗಿ ನಾನು 2021ನಲ್ಲಿ ಈ 2 ಪೋಸ್ಟ್ಗಳಿಗೂ ಒಂದೇ ETPST ಇದ್ದಿದ್ದು. ಹಾಗಾಗಿ ಅದೊಂದು ಲಕ್ಕಿ ಅಂತ ಹೇಳ್ಬೋದು. ಸೊ ನಾನು ಅಪ್ಲೈ ಮಾಡಿ ಕೋವಿಡ್ ಅದು ಇದು ಅಂತೆಲ್ಲ ಅಂದ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾನೇ ಇತ್ತು. ಸ್ಟಾರ್ಟಿಂಗಲ್ಲಿ ಅಪ್ಲೈ ಮಾಡಿದ್ದು, ಆ ಟೆಸ್ಟ್ ಬರೋಷ್ಟ್ರಲ್ಲಿ ಎಂಡಿಂಗ್ ಆಗೋಗಿತ್ತು, ಆಗಲೇ ಇಯರ್ ಎಂಡ್ ಮುಗಿತಾ ಇತ್ತು. ಸೊ ಹೀಗೆ ಇದ್ದಾಗ ನಾನು ಸ್ವಲ್ಪ ಅಷ್ಟರಲ್ಲಿ ನಾನು NCBS ಅಲ್ಲಿ ನನಗೆ ಜಾಬ್ ಆಯಿತು. ಸೊ ನಾನು NCBS ಅಲ್ಲಿ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ಫಿಸಿಕಲ್ ಅದಕ್ಕೆ ಫಿಟ್ ಆಗಿರ್ಬೇಕಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ನನ್ನ ಮಾರ್ನಿಂಗ್ ರೊಟೀನ್ ಅಂತೆಲ್ಲ ನಿಮ್ಮ ಹತ್ರ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೆ, ನೀವು ಚೆಕ್ ಮಾಡ್ಬೋದು. ಸೊ ಹೋಗ್ತಿದ್ದೆ, ರನ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಆಮೇಲೆ ಯಾಕೋ ಇದು ಮುಂದೆ ಹೋಗ್ತಾ ಇತ್ತು ಅಂತ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡಿದೆ. ಸೊ ಏನು ಪ್ರಾಕ್ಟೀಸ್ ಮಾಡೋಕ್ಕೆ ನಾನು ಹೋಗಲಿಲ್ಲ. ಆಮೇಲೆ ಏನಾಯಿತು, ನೆಕ್ಸ್ಟು ಬಂತು ನಮಗೆ ಯೂಶ್ವಲಿ ಈ ಶಿವಮೊಗ್ಗ, ಭದ್ರಾವತಿ, ಈ ನಮ್ಮ ಲೊಕ್ಯಾಲಿಟಿಲಿ ಯಾರ್ಯಾರು ಅಪ್ಲೈ ಮಾಡಿರ್ತಾರೆ ಅವರಿಗೆಲ್ಲರಿಗೂ ಮೇನ್ ಎಕ್ಸಾಮ್ ಸೆಂಟರು ಅಂತ ಅಂದರೆ ನಮಗೆ ಮಂಗಳೂರು. ಸೊ ಮಂಗಳೂರಲ್ಲಿ ಮಂಗಳ ಸ್ಟೇಡಿಯಮಲ್ಲಿ ಫಿಕ್ಸ್ ಮಾಡಿದ್ರು. ಆಗಸ್ಟು 13th 12th ಮಾಡಿದ್ರು. ಸೊ ಆಮೇಲೆ ನಾನು ಓಕೆ ಇನ್ನೇನು ಮಾಡೋಣ, ಹೋಗಿ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು, ಮೇ ಬಿ ಹೋಗ್ಬೋದು, ನಾನು ಪಾಸ್ ಆಗ್ತೀನಿ ಅನ್ನೋದಿತ್ತು. ಸೊ ಹಾಗಾಗಿ 400 ಮೀಟರ್ ರನ್ನಿಂಗ್ ಇತ್ತು. ಆ್ಯಂಡ್ ಅದೊಂದರಲ್ಲೇ ನನಗೆ ಭಯ ಇದ್ದಿದ್ದು. ಲಾಂಗ್ ಜಂಪ್, ಹೈ ಜಂಪ್ ಸ್ಕೂಲಲ್ಲೆಲ್ಲ ನಾನು ಆಡ್ಕೊಂಡು ಬಂದಿದ್ದೆ, ಹಾಗಾಗಿ ಅದ್ರ ಮೇಲೆ ನನಗೆ ಕಾನ್ಫಿಡೆಂಟ್ ಇತ್ತು. ಸರಿ ಹೋಗೋಣ ಅನ್ನೋಷ್ಟ್ರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅದು ಒಂದ್ಸರಿ ಮಂಗಳೂರಿಗೆ ಹೋಗಿದ್ದೆ ನಾನು. ಸೊ ಹೋದಾಗ ಏನಾಯಿತು, ಅದೇ ಡ್ಯೂ ಟು ಸಮ್ ಕೊರೋನಾ ಇದರಿಂದ ಅದು ಮುಂದೆ ಹೋಗಿದೆ ಅಂತ ಬಂತು. ಅಯ್ಯೋ ಮುಂದೆ ಹೋಯ್ತಲ್ಲ, ಈಗ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತಲ್ಲ ಅಂತ ಮತ್ತೆ ನಾನು ರಿಟರ್ನ್ ಬಂದೆ. ಆ್ಯಂಡ್ ರಿಟರ್ನ್ ಬಂದಮೇಲೆ ಮತ್ತೆ ರೀಶೆಡ್ಯೂಲ್ ಆಯಿತು. ಸೊ ರೀಶೆಡ್ಯೂಲಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಆ್ಯಂಡ್ ನಮ್ಮ ದೊಡ್ಡಪ್ಪ ಎಕ್ಸ್ಪೈರ್ ಆದರು. ದೊಡ್ಡಪ್ಪ ಅಂದರೆ ನಮ್ಮ ಫಸ್ಟ್ ಮಂಜು ದೊಡ್ಡಪ್ಪ, ಶಿಲ್ಪಾ ಪೂಜಾ ಅಂತೀವಲ್ಲ ಅವರಪ್ಪ ನಮ್ಮ ದೊಡ್ಡಪ್ಪ. ಸೊ ಅವರು ಎಕ್ಸ್ಪೈರ್ ಆದರು. ಸೊ ಈ ಸಿಚುವೇಶನಲ್ಲಿ ನಾನು ಅಲ್ಲೋಗಿ ಎಲ್ಲ ಅಟೆಂಡ್ ಮಾಡೋದು ಅಷ್ಟು ಸರಿಯಾಗಲ್ಲ ಅಂತ ನಾನು ಅದನ್ನ ಅಲ್ಲಿಗೆ ಡ್ರಾಪ್ ಮಾಡಿದೆ. ಅದು 554 ಪೋಸ್ಟಿಂದು. ಆ್ಯಕ್ಚುಲಿ ಅದರಲ್ಲಿ ನಾನು ಏನಾದರೂ ಪಾಸ್ ಆಗಿದ್ದರೆ 402ಗೆ ಅವಶ್ಯಕತೆ ಇರಲಿಲ್ಲ, 402ಗೂ ಅದೇ ಕನ್ಸಿಡರ್ ಆಗ್ತಿತ್ತು. ಸೊ ಅದು ಮಿಸ್ ಆಯಿತು.
ಅಲ್ಲಿಗೂ ನಾನು ಸುಮ್ಮನೆ ಡ್ರಾಪ್ ಮಾಡಿಕೊಂಡು ಸುಮ್ಮನೆ ಆದೆ. ಆಮೇಲೆ ನೆಕ್ಸ್ಟ್ ಎಕ್ಸಾಮ್ಸು ಎಲ್ಲದು ಆಯಿತು. ಎಕ್ಸಾಮ್ ಆದಾಗ ಸ್ಕ್ಯಾಮ್ಗಳು ಸ್ಟಾರ್ಟ್ ಆಯಿತು. 554ದು ತುಂಬ ದೊಡ್ಡ ಸ್ಕ್ಯಾಮ್ ಬಂತು. ಆ ನಡುವೆಲಿ ನನಗೆ 402 ಪೋಸ್ಟಿಂದು ಮತ್ತೆ ETPST ಬಂತು. ಅದು ಮಂಗಳ ಸ್ಟೇಡಿಯಮಿಗೆ. ನಾನು ಝೀರೋ ಪ್ರಾಕ್ಟೀಸ್, ಏನು ಪ್ರಾಕ್ಟೀಸ್ ಮಾಡಿಲ್ಲ. ಆ್ಯಂಡ್ ಏನು ಮಾಡೋದು, ಹೋಗ್ಲೋ ಬೇಡವೋ ಅನ್ನೋ ಥರ ಕನ್ಫ್ಯೂಷನಲ್ಲೇ ಇದ್ದೆ. ನಮ್ಮ ಅಪ್ಪ ಅಮ್ಮ ಇವಾಗ ಸ್ವಲ್ಪ ವೆಯ್ಟ್ ಆಗಿದೆಯಾ, ಓಡಿಯಲ್ಲಿ ಬಿದ್ದು ಮುಖ ಮೂತಿ ಕಿತ್ಕೊಂಡು ಹೋಗುತ್ತೆ, ಯಾಕೆ ಬೇಕು ಮದುವೆ ಮಾಡ್ಬೇಕಂತಿದ್ದೀವಿ ಹುಡುಗಿ ನೀನು, ಬೇಡ ಬಿಡು ಹೆಂಗಂತ ಅಂದರು. ಬಟ್ ನನ್ನ ಜೂನಿಯರ್ಸು ಆಮೇಲೆ ನೀವಿ ಎಲ್ಲ ಹೋಗು ಒಂದ್ಸರಿ ಅಟೆಂಡ್ ಮಾಡು ಅಂತಿದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಒಬ್ಬಳೇ ನಾನು ಹೋಗಿರೋದು. ನೈಟ್ ಮಂಗಳೂರು ಇಲ್ಲಿಂದ 6 o'clock 5 o'clock ಯಾವುದೋ ಒಂದು ಟ್ರೈನ್ ಇತ್ತು, ಅಲ್ಲಿಗೆ ಹೋಗಿ ಮಾರ್ನಿಂಗ್ ಕರೆಕ್ಟಾಗಿ ನಾನು ಆ ಟೈಮಿಗೆ ಇದು ಮಾಡಿ ಅಲ್ಲಿಂದ ಮತ್ತೆ ಸ್ಟೇಡಿಯಮ್ಮಿಗೆ ಹೋಗಿ ಕೂತೆ. ಅಲ್ಲೊಂದಿಬ್ರು ಫ್ರೆಂಡ್ಸ್ ಆದರು ನನಗೆ. ಆಮೇಲೆ ಮಾತಾಡ್ಕೊಂಡು ಫುಲ್ಲು ಒಬ್ಬಳೇ ನರ್ವಸ್ಸು. ಸರಿ ಅಂತ ಹೋದೆ. ಆ್ಯಂಡ್ ಅಲ್ಲಿ ಹೋದಾಗ ಫಸ್ಟು ನಮಗೆ ಇದ್ದಿದ್ದೆ 400 ಮೀಟರು. ಅದು 2 minutesಲ್ಲಿ ನಾವು ಕಂಪ್ಲೀಟ್ ಮಾಡಬೇಕಾಗಿತ್ತು. ಆ್ಯಂಡ್ ಸರಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನನಗೆ ಆ ಒಂದು ರೌಂಡ್ ಫುಲ್ ಹೊಡೆದೆ, ಇನ್ನೊಂದು ರೌಂಡ್ ಮುಕ್ಕಾಲು ಬರೋಷ್ಟ್ರಲ್ಲಿ ನಾನು ಫುಲ್ ಗಾನ್ ಆಗ್ತಾ ಇಲ್ಲ, ನನಗೆ ಫುಲ್ ಏದು ಸ್ಟ್ರಿಂಗ್ ಬರ್ತಾ ಇದೆ. ಆಮೇಲೆ ಆಗಲ್ಲ ಅಂತಿದ್ದೀನಿ. ಬಟ್ ಅಲ್ಲಿ ಪೊಲೀಸ್, ಅಲ್ಲಿ ಕಾನ್ಸ್ಟೇಬಲ್ಸ್ ಅಲ್ಲೇ ಇರ್ತಾರಲ್ಲ, ಅವ್ರನ್ನೇ ಅಲ್ಲಿ ಮೈನ್ ಇನ್ಚಾರ್ಜು ಎಲ್ಲ ಸ್ಪೋರ್ಟ್ಸ್ ಆಡ್ಸೋದೆಲ್ಲ ಅವರೇ ನೋಡ್ಕೊತಿರ್ತಾರೆ. ಅವ್ರು ಇನ್ನೂ ಟೈಮ್ ಇದೆ, ಓಡಿ ಓಡಿ ನಿಲ್ಬೇಡಿ, ನಡ್ಕೊಂಡಾದ್ರೂ ಹೋಗಿ ಅಂತಿದ್ರು. ಆಮೇಲೆ ನನಗಮ್ಮ ಆಗ್ತಿಲ್ಲ ನನಗೆ ಅನ್ಕೊಂಡು ಸುಮ್ಮನೆ ಜಾಗಿಂಗ್ ಮಾಡೋ ಥರ ಹಿಂಗೆ ಹೋದೆ. 10 seconds ಮುಂಚೆ ನಾನು ರೀಚ್ ಆಗಿ ಅದ್ರಲ್ಲಿ ಸೆಲೆಕ್ಟ್ ಆಗಿಬಿಟ್ಟೆ. ನನಗೆ ಫುಲ್ಲು ಖುಷಿ, ಅಮ್ಮ ಆಗಲ್ಲ ಅಂತಿದ್ದೆ ಸೆಲೆಕ್ಟ್ ಆಗ್ಬಿಟ್ನಲ್ಲ ಅಂತ. ಸೊ ಓಕೆ, ಅದಾಯಿತು. ಆಮೇಲೆ ಇಷ್ಟು ಜನ, ತುಂಬ ಜನ ಬಂದಿದ್ರು, ಒಂದು 500-600 ತನಕನೂ ಇದ್ರು. ಅದರಲ್ಲಿ ಇಷ್ಟು ಜನ ಸೆಲೆಕ್ಟ್ ಆದ್ವಿ. ನೆಕ್ಸ್ಟ್ ಸೆಲೆಕ್ಟ್ ಆದವರಿಗೆ ಲಾಂಗ್ ಜಂಪ್ ಅಂತ ಅಂದರು. ಲಾಂಗ್ ಜಂಪ್ ಆರ್ ಐ ಜಂಪ್ 2 ಇರುತ್ತೆ. ಒಂದು ರನ್ನಿಂಗ್ ರೇಸ್ ಇರುತ್ತೆ, ಒಂದು ಲಾಂಗ್ ಜಂಪ್ ಆರ್ ಐ ಜಂಪ್ ಇರುತ್ತೆ, ಇನ್ನೊಂದು ಶಾರ್ಟ್ ಪುಟ್ ಇರುತ್ತೆ. ಸೊ ಇಷ್ಟಿತ್ತು. ಫಸ್ಟು ನನಗೆ ಲಾಂಗ್ ಜಂಪ್ ಬಂತು. ಆಮೇಲೆ ನಾನು ಲಾಂಗ್ ಜಂಪ್ನ ಆಡೋಕ್ಕೆ ಹೋದೆ. ಅದರಲ್ಲಿ ಏನಾಯಿತು, ಜಸ್ಟ್ ಮಿಸ್ಸಲ್ಲಿ ಮೂರು ಅಟೆಂಪ್ಟ್ ಇರುತ್ತೆ, 3ರಲ್ಲೂ ನನಗೆ ಫೌಲ್ ಆಯಿತು. ಅಲ್ಲಿಗೆ ಏನೋ ಬರ್ದು ಕೊಟ್ಟರು. ನಾನು ಡಮಾರ್ ಇಲ್ಲಿ ತನಕ ಬಂದು ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಸೈಲೆಂಟ್ ಆದೆ. ಆಮೇಲೆ ಯಾರ್ಯಾರು ಲಾಂಗ್ ಜಂಪಲ್ಲಿ ಇದಾಗಿದ್ರೆ ಎಲ್ಲ ಈ ಕಡೆ ಬನ್ನಿ ಐ ಜಂಪಿಗೆ ಅಂದರು. ಅವಾಗ ಒಂದೇ ಸರಿ ಖುಷಿ ಆಯಿತು. ಹಂಗಾರೆ ನನಗೆ ಅದು ಮರ್ತೋಗ್ಬಿಟ್ಟಿತ್ತು. ಇನ್ನೂ ಒಂದು ಚಾನ್ಸ್ ಇದೆ ನನಗೆ ಅಂತ ಅಂದ್ಕೊಂಡು ನೆಕ್ಸ್ಟ್ ನಾನು ಮತ್ತೆ ಐ ಜಂಪಿಗೆ ಹೋದೆ. ಆಮೇಲೆ ನೀವು ನಂಬ್ತಿರೋ ಬಿಡ್ತೀವೋ, ನಾನು ಆಮೇಲೆ ಪ್ರಾಕ್ಟೀಸ್ ಅದನ್ನ ಒಂದ್ಸರಿ ನಾವು ಅದನ್ನ ಟ್ರಯಲ್ ನೋಡ್ತೀನಿ ಅಂತ ಕೆಲವರು ಸ್ಟೂಡೆಂಟ್ಸ್ ಟ್ರಯಲ್ ನೋಡ್ತಿದ್ರು. ಬಟ್ ನಾನು ಒಂದು ಟ್ರಯಲ್ ನೋಡಿಲ್ಲ. ಹೋಗಿದ ತಕ್ಷಣ ಫಸ್ಟ್ ಅಟೆಂಪ್ಟ್ ಅಲ್ಲೇ ನಾನು ಹೈ ಜಂಪ್ ಪಾಸ್ ಆದೆ. ಸೊ ಅಲ್ಲಿಗೆ ಅದೊಂದು ಕ್ವಾಲಿಫೈಡ್ ಆದೆ. ಆಮೇಲೆ ಫುಲ್ಲು ಖುಷಿ ನೋಡಿ ಎಲ್ಲ. ಆಮೇಲೆ ಅಲ್ಲಿರೋರೆಲ್ಲ ಈ DSP ಅಂತೆಲ್ಲ ಅವರೆಲ್ಲ ಬಂದರು, ಅವರೆಲ್ಲ ಕ್ಲಾಪ್ಸ್ ಹೊಡೋರು ನಾನು ಹೈ ಜಂಪ್ ನೋಡ್ಬಿಟ್ಟು. ವಾವ್, ನೋಡಿ ಈ ಥರ ಮಾಡಿ, ಈ ಥರ ಟೆಕ್ನಿಕ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಗುಡ್ ಅಂತ ನಾನು ನೋಡಿಕೊಂಡು ಕ್ಲಾಪ್ಸ್ ಹೊಡೋರು. ನನಗೆ ಏನೋ ಕೆಲಸ ಸಿಕ್ಕೇ ಬಿಡ್ತು ಅನ್ನೋಷ್ಟು ನನಗೆ ಖುಷಿ ಆ್ಯಕ್ಚುಲಿ. ಸೊ ಹಂಗಾಯ್ತು, ಅದೇ ಹೋಪಲ್ಲಿದ್ದೆ. ಆಮೇಲೆ ಇದು ಶಾರ್ಟ್ ಪುಟ್ ಅದೆಲ್ಲ ನನಗೆ ಈಸಿ ನನಗೆ, ಯಾಕಂದರೆ ನಾನು ಸ್ವಲ್ಪ ವೆಯ್ಟ್ ಲಿಫ್ಟ್ ಮಾಡ್ತೀನಿ. ಸೊ ಹಂಗಾಗಿ ನನಗೆ ಅದೊಂದು ಕಾನ್ಫಿಡೆಂಟ್ ಇತ್ತು, ನಾನು ಮಾಡೇ ಮಾಡ್ತೀನಿ ಅಂತ. ನೆಕ್ಸ್ಟ್ ಅಲ್ಲಿಗೆ ಹೋದ್ವಿ. ಅವಾಗ ಹೆಂಗೆ ಅಂದರೆ, ಈ ಬಾಯ್ಸಿಗೆ ಟಾರ್ಗೆಟ್, ಸ್ಟಾರ್ಟಿಂಗ್ ಟಾರ್ಗೆಟ್ ಇರುತ್ತಲ್ಲ, ನಮಗೆ ಅದು ಎಂಡಿಂಗ್ ಟಾರ್ಗೆಟ್ ಇರುತ್ತೆ. ಸೊ ನಾನು ಅವ್ರ ಬಾಯ್ಸಿಗೆ ಟಾರ್ಗೆಟ್ ಇರುತ್ತಲ್ಲ, ಅಷ್ಟು ಮೆಜರ್ಮೆಂಟಲ್ಲಿ ಒಂದೇ ಅಟೆಂಪ್ಟಲ್ಲಿ ನಾನು ಬಿಸಾಕ್ತೆ. ಅಲ್ಲೂ ಎಲ್ಲರೂ ಕ್ಲಾಪ್ಸ್ ಹಾಕಿದ್ರು. ಸೊ ಅದಾಯಿತು. ಅಲ್ಲಿಗೆ ಟೆಸ್ಟಿಂದ ಆಯಿತು. ಇನ್ನೊಂದು ನಮ್ಮದು ಬಾಡಿ ಮೆಜರ್ಮೆಂಟು, ಹೈಟು ಎಲ್ಲದೂ ನೋಡ್ತಾರೆ, ವೆಯ್ಟ್ ಎಲ್ಲ. ಸೊ ಅಲ್ಲಿ ಕ್ವಾಲಿಫೈ ಆಗಿ ನೆಕ್ಸ್ಟು ಅದು ಬಾಡಿ ಮೆಜರ್ಮೆಂಟ್ ಈ ಟೆಸ್ಟಿಗೆ ಹೋದ್ವಿ. ಸೊ ಅಲ್ಲೋದಾಗ್ಲೂ ವೆಯ್ಟ್ ಎಲ್ಲ ಓಕೆ. ಆವಾಗ ನಾನು ಕರೆಕ್ಟಾಗಿ 60 ಇದ್ದೆ ಅನ್ಸುತ್ತೆ ವೆಯ್ಟ್. ಸೊ 60 ಇದೆಯಾ ಅಂತಂದ್ರು. ನಾನು ಅಯ್ಯೋ ಜಾಸ್ತಿ ಆಯ್ತಾ ಅಂತಂದೆ. ಇಲ್ಲ ಕರೆಕ್ಟಾಗಿದ್ದೀರಾ ಅಂತ ಅಂದ್ಬಿಟ್ಟು ಅಲ್ಲೂ ಅಷ್ಟು ಇನ್ನೊಬ್ರು PSI ಅವರು ಅಂದರು. ಏನಂದರೆ ಸುತ್ತಮುತ್ತ ಬರೀ ಪೊಲೀಸ್ಗಳೇ. ನಮಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಏನೋ ಒಂದು ಫೀಲೇ ಬೇರೆ ಅವರೆಲ್ಲರ ಮಧ್ಯೆ ನಾವಿರೋದು. ಆಮೇಲೆ ಆಯಿತು, ಎಲ್ಲ ಆಯಿತು. ಅಲ್ಲಾಗಿ ನೆಕ್ಸ್ಟ್ ಒಂದು ಸ್ಟ್ಯಾಂಪ್ ಕಳಿಸಿದ್ರು ಗ್ರೀನ್ ಮಾರ್ಕಲ್ಲಿ ಕ್ವಾಲಿಫೈಡ್ ಅಂತ ಅಂದ್ಬಿಟ್ಟು. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಆ್ಯಕ್ಚುಲಿ ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ರೆ
ಅವೆಲ್ಲ ಮೇ ಬಿ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ. ನೋಡಿ ಈ ಥರ ಇರುತ್ತೆ. ಸೊ ಇಲ್ಲಿ ಯಾವ್ಯಾವ ಟೆಸ್ಟ್ ನಾನು ಪಾಸ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರೀನ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಕ್ವಾಲಿಫೈಡ್ ಅಂತ ಅಂದ್ಬಿಟ್ಟು. ಸೊ ಹೆಸರು ತೋರಿಸ್ಬಿಡ್ತೀನಿ. ಆಮೇಲೆ ನಂದಲ್ಲ ಅಂದ್ಕೊಂಬಿಟ್ರೆ ನೀವು, ಚಾಂದಿನಿ ಕಾಣಿಸ್ತಿದೆಯಾ? ಸೊ ಹಿಂಗಾಯ್ತು. ಸೊ ಇದು ಯಾವತ್ತು ಗೊತ್ತಾ, ಇದು 15th 11/2021 ಇದರಲ್ಲಿ ನನಗೆ ಈ ಸರ್ಟಿಫಿಕೇಟ್ ಸಿಕ್ತು. ನನಗೆ ಖುಷಿ ಅಂದರೆ ನಿಜ, ಕೆಲಸ ಸಿಕ್ಕಷ್ಟೇ ಖುಷಿ. ನಾನು ಪುಟ್ಟಪ್ಪಗೆ, ನೀವಿಗೆ, ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರಿಗೆ, ನಮ್ಮಮ್ಮ ಅಂತೂ ಖುಷಿಯಾಗಿ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿತ್ತು. ಬಿಕಾಸ್ ಝೀರೋ ಪ್ರಾಕ್ಟೀಸ್ ನಾನು ಮಾಡಿದ್ದು, ಪ್ರಾಕ್ಟೀಸೇ ಮಾಡ್ದಲೇ ಬಂದು ಆಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಆ್ಯಂಡ್ ಎಷ್ಟೊಂದು ಜನ ತುಂಬ ಎಲಿಜಿಬಿಲಿಟಿ ಇದ್ದೂ, ಅದೇ ರಿಟರ್ನ್ ಎಕ್ಸಾಮ್ ಪಾಸ್ ಆಗೋ ಒಂದು ಎಲಿಜಿಬಿಲಿಟಿ ಇದ್ರೂ ಈ ಟೆಸ್ಟಲ್ಲಿ ಫೇಲ್ ಆಗಿ ಪಾಪ ಜಸ್ಟ್ ಮಿಸ್ಸಲ್ಲಿ ಹೋಗಿರೋರು, ಸಫರ್ ಮಾಡೋರು ಇದ್ದಾರೆ. ಹಾಗಾಗಿ ನನಗೆ ಸಖತ್ತು ಖುಷಿ ಆಯಿತು. ನನ್ನ ಖುಷಿಗೆ ಅವತ್ತಂತೂ ಇದ್ದೇ ಇಲ್ಲ, ಅಷ್ಟು ನಾನು ಖುಷಿಯಾಗಿದ್ದೆ. ಅದಾಯಿತು. ಆಮೇಲೆ ಮಾಮೂಲಿ ಮನೆಗೆ ಬಂದೆ. ರಿಟರ್ನ್ ಎಕ್ಸಾಮ್ ಈ ಥರ ಇರುತ್ತೆ ಅಂತೆಲ್ಲ ಹೇಳಿದ್ರು. ಸರಿ ಅಂತ ಅಂದ್ಕೊಂಡು ಮನೆಗೆ ಬಂದ್ವಿ. ಮಾಮೂಲಿ ನಾನು ಅದೇ ವೈಬಲ್ಲಿದ್ದೆ, ಓದೋಕ್ಕೆಲ್ಲ ಫುಲ್ ಸ್ಟಾರ್ಟ್ ಮಾಡಿ ಎಲ್ಲ ರೆಡಿ ಆಗ್ತಾ ಇದ್ದೆ. ಆಮೇಲೆ ಮತ್ತೆ ಸ್ಟಾರ್ಟ್ ಆಯಿತು ಸ್ಕ್ಯಾಮು. ಸೊ ಈ 554 ಪೋಸ್ಟಿನ ಸ್ಕ್ಯಾಮು ಒಂದು ಆಯಿತು. ನಮಗೆ ಮೋರ್ ದೆನ್ 1.5-2 years ಟೈಮ್ ತೊಗೊಂತು ನಮಗೆ. ಅದು ಆಗಲೇ ಇಲ್ಲ. ಮತ್ತೆ ಈಗ ರೀಸೆಂಟಾಗಿ ಎಕ್ಸಾಮ್ ಬರೆದ್ರು ಮತ್ತೆ ಸ್ಕ್ಯಾಮ್ ಆಯಿತು. ಸೊ ತುಂಬ ಬೇಜಾರಾಯಿತು. ಒಂಥರ ಹೋಪೇ ಹೋಗ್ಬಿಡ್ತು ಗೌರ್ಮೆಂಟ್ ಜಾಬ್ಗಳ ಬಗ್ಗೆ. ದುಡ್ಡಿದ್ರೆ ಮಾತ್ರ, ಇಲ್ಲ ಅಂದರೆ ಇಲ್ಲ ಅನ್ನೋ ಥರ ಬಂತು. ಆವಾಗಿನ ಕಾಲದ ಥರ ಇಲ್ಲ. ಇವಾಗಂತೂ ಯಪ್ಪ, ಸ್ಕ್ಯಾಮ್ಗಳಂದರೆ ಸ್ಕ್ಯಾಮ್ ಇವಾಗ. ಸೊ ಅಲ್ಲಿಗೆ ನನಗೆ ಇದು ಸ್ಕ್ಯಾಮ್ಗಳು ನೋಡ್ತಾ ನೋಡ್ತಾ ನನಗೆ ಹೋಪೇ ಹೋಯ್ತು. ಸೊ ನೋಡೋಣ ಯಾವಾಗ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡ್ತಾರೆ ಆವಾಗ ನೋಡೋಣ ಅಂದ್ಕೊಂಡು ನಾನು ಅಲ್ಲಿಗೆ ಡ್ರಾಪ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ಬೇರೆದು KS ಮತ್ತು KS ಎಕ್ಸಾಮು ನಾನು ಅಪ್ಲೈ ಮಾಡಿದ್ದೆ. ಆ್ಯಂಡ್ ಪಿ ಡಿ ಒ ಕಾಲೇ ಮಾಡಿರಲಿಲ್ಲ. ಸೊ ಈ ಇಯರ್ ಕಾಲ್ ಮಾಡಿದರು, ಅದನ್ನು ಅಪ್ಲೈ ಮಾಡಿದೆ. ಆ್ಯಂಡ್ ಏನಂತಾರೆ, ನನ್ನ ಬ್ಯಾಡ್ ಲಕ್, ಅದು ಬರೆಯೋ ಅದೃಷ್ಟ ಇಲ್ಲ ಅನ್ಸುತ್ತೆ. ಆಮೇಲೆ ಇನ್ನೊಂದು KEBದು ನಾನು ಅಪ್ಲೈ ಮಾಡಿದ್ದೆ. KEBಲು ಎಕ್ಸಾಮ್ ಬರೆದು ಅದರಲ್ಲೂ ಎಲಿಜಿಬಲ್ ಆಗಿದ್ದೆ. ಬಟ್ ಅದು ಕಟ್ ಆಫ್ ಪಾಯಿಂಟ್ಸ್ ಬರುತ್ತಲ್ಲ, ಅದರಲ್ಲಿ ನಂದು ಮಿಸ್ ಆಯಿತು. ಸೊ ಅದನ್ನು ಇನ್ನೊಂದು 10% ನಾನು ತೆಗೆದಿದ್ರೆ ಮೇ ಬಿ ಅದರಲ್ಲಿ ನನಗೆ ಮೇ ಬಿ KEBದು ನನಗೆ ಜಾಬ್ ಆಗ್ತಿತ್ತು ಅಂದ್ಕೊತೀನಿ. ಅದು ಡಮಾರ್ ಆಯಿತು. ಆಮೇಲೆ ಅದೇ ಎಲ್ಲಿ 2 years ಅನ್ನಷ್ಟರಲ್ಲಿ ನಾನು ಆಲ್ರೆಡಿ ಅದ್ರ ಬಗ್ಗೆ ಬಿಟ್ಬಿಟ್ಟು, ಆಮೇಲೆ ಮುಂಚೆ ಲೈಬ್ರರಿಲಿದ್ದೆ ಓದ್ತಾ ಇದ್ದೆ. ನೆಕ್ಸ್ಟ್ ಕಾರ್ಪೊರೇಟ್ ಫೀಲ್ಡಿಗೆ ಬಂದೆ. ಸೊ ಈ ವರ್ಕು, ನೈಟ್ ಶಿಫ್ಟ್ ಅದು ಇದು ಅಂತ ನಾನು ಓದೋದೇ ಬಿಟ್ಟೆ. ಅದಾದಮೇಲೆ ಮದುವೆ, ಆಮೇಲೆ ಇಲ್ಲಿಗೆ ಬಂದೆ. ಈಗ 2 months ಬ್ಯಾಕ್ ಪೊಲೀಸ್ ಎಕ್ಸಾಮು 402 ನಾನು ಫಿಸಿಕಲ್ ಟೆಸ್ಟ್ ಪಾಸ್ ಆಗಿದ್ನಲ್ಲ, ಅದ್ರದ್ದು ಎಕ್ಸಾಮ್ ಇತ್ತು. ಸೊ ಬ್ಯಾಡ್ ಲಕ್, ನಾನು ಅವಾಗ 2 months ಪ್ರೆಗ್ನೆಂಟ್ ಆಗಿ ಮೂಡಿಗೆರೆಯಲ್ಲಿದ್ದೆ. ಆ ಟೈಮಲ್ಲಿ ಡಾಕ್ಟರ್ ನನಗೆ ಚೂರು 3 monthsವರೆಗೂ ನೀವು ಜರ್ನಿ ಮಾಡೋಂಗಿಲ್ಲ ಅಂದಿದ್ರು. ಶಿವಮೊಗ್ಗದಲ್ಲಿತ್ತು ರಿಟರ್ನ್ ಎಕ್ಸಾಮು. ಬಟ್ ಬ್ಯಾಡ್ ಲಕ್, 3 ವರ್ಷದ ಕನಸು ಅಲ್ಲಿಗೆ ಮುಕ್ತಾಯ ಆಯಿತು. ನಾನು ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ, ನನ್ನ ಒಂದು ಬೇಬಿಗೋಸ್ಕರ ಬರೆಯೋಕ್ಕಾಗಲಿಲ್ಲ. ಅಲ್ಲಿಗೆ PSI ಕನಸು ತಣ್ಣೀರು ಎರಚ್ದಂಗೆ ಆಯಿತು. ಅದಾದಮೇಲೆ ಇವಾಗ 8ಗೆ ನವೆಂಬರ್ 8ಗೇನೋ PDO ಎಕ್ಸಾಮ್ ಇತ್ತು. ಸೊ ಅಷ್ಟರಲ್ಲಿ ನಾನು ಎಲ್ಲಿ ಪ್ರಿಪೇರ್ ಆಗಿರಲಿಲ್ಲ PDOಗೆ. ನಾನು ಓದೋದು ಡ್ರಾಪ್ ಮಾಡಿದ್ದೆ, ಹಾಗಾಗಿ ಅದೊಂದು ಪ್ರಿಪೇರ್ ಆಗಿರಲಿಲ್ಲ. ಆ್ಯಂಡ್ ಈ ಟೈಮಲ್ಲಿ ಜರ್ನಿ ಮಾಡೋದು ಬೇಡ ಅಂತ ಅಂದ್ಕೊಂಡು PDO ಎಕ್ಸಾಮ್ನು ಅಟೆಂಡ್ ಮಾಡಲಿಲ್ಲ. ಆವಾಗಲೇ KS ಎಕ್ಸಾಮ್ ಬಂತು. KSಗೂ ನಾನು ಅವಾಗ ಮೂಡಿಗೆರೆಯಲ್ಲಿದ್ದೆ. ಸೊ KS ಎಕ್ಸಾಮು ಅಟೆಂಡ್ ಮಾಡಲಿಲ್ಲ. ನನ್ನ ಕೈಯಾರೆ ನಾನು 3 ಎಕ್ಸಾಮ್ನ ಬಿಟ್ಟೆ. ಅಂತಾರಲ್ಲ, ಅದು ಎಲ್ಲರಿಗೂ ಸಿಗಲ್ಲ, ಅದು ಹಣೆ ಬರದಲ್ಲಿ ಇದ್ದವರಿಗೆ ಸಿಗೋದು ಅಂತ. ಹಂಗೆ ಇಷ್ಟು ವರ್ಷದಿಂದ 2021ನಲ್ಲಿ ನಾನು ಪಾಸ್ ಆದವಳು, 24 ತನಕ ಕಾಯ್ದುಕೊಂಡು ಬಂದಿದ್ದೀನಿ. ಈ ಟೈಮಲ್ಲೇ ನಾನು ಪ್ರೆಗ್ನೆಂಟು. ಸೊ ರೀಸನ್ ಇಷ್ಟೇ, ಡ್ಯೂ ಟು ಮೈ ಪ್ರೆಗ್ನೆನ್ಸಿ ನಾನು ಎಕ್ಸಾಮ್ಗಳು ಯಾವುದು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಇನ್ನು ಒಂದು ಎಕ್ಸಾಮ್ ಅಂತೂ ನಾನು ಪ್ರಿಪೇರ್ ಆಗಿಲ್ಲ ಅಂತಲೇ ಅಟೆಂಡ್ ಮಾಡಲಿಲ್ಲ.
ಸೊ ಇಲ್ಲಿಗೆ ನನ್ನ ಒಂದು ಕೆಲಸದ ಕತೆ ಮುಗೀತು. ಬಟ್ ನಾನು ಇದನ್ನ ಇಲ್ಲಿಗೆ ಬಿಡಲ್ಲ. ನನಗೆ ಎಷ್ಟು ಇಯರ್ ಎಲಿಜಿಬಲ್ ಇರುತ್ತೆ ನಾನು ಅಟೆಂಡ್ ಮಾಡೋಕ್ಕೆ, ಅಲ್ಲಿವರೆಗೂ ನಾನು ಅಟೆಂಡ್ ಮಾಡೇ ಮಾಡ್ತೀನಿ. ಸಿಗೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ಆ್ಯಂಡ್ ನನ್ನ ಲಕ್ಕಿಗೆ ಬಿಟ್ಟಿದ್ದು. ಬಟ್ ನಾನಂತೂ ನನಗೆ ಎಲಿಜಿಬಲ್ ಇರೋ ಏಜ್ ತನಕನೂ ನಾನು ಎಕ್ಸಾಮ್ ಅಟೆಂಡ್ ಮಾಡೇ ಮಾಡ್ತೀನಿ. ಸೊ ನನಗೊಂದು ಡ್ರೀಮ್ ಅದು ಆ್ಯಕ್ಚುಲಿ ತಗೋಬೇಕು ಅಂತ ಅನ್ನೋದು. ಅದು ನನಗೆ ಆಮೇಲೆ ನಾನು ಹೇಳ್ದಂಗೆ ನಾನು ಇನ್ಸ್ಪಿರೇಷನ್ ಬಂದಿರೋದು ನಮ್ಮ ಅತ್ತೆಯಿಂದ. ಸೊ ಅವರು ತುಂಬ ಒಂದು ಸ್ಟ್ರಗಲ್ ಮಾಡಿಕೊಂಡು ಇದು ಮಾಡಿ ಇವಾಗ ಈ ಒಂದು ಸ್ಥಾನದಲ್ಲಿದ್ದಾರೆ. ಅವರ ಸ್ಟೋರಿ ಕೇಳಿದ್ರೆ ಎಂಥವ್ರಿಗಾದರೂ ಇನ್ಸ್ಪೈರ್ ಆಗ್ತಾರೆ. ಅವರು ನನ್ನ ರೋಲ್ ಮಾಡೆಲ್ ಥರ ನೋಡ್ತಾರೆ. ಸಾಧ್ಯ ಆದರೆ ನಾನು ನಮ್ಮ ಅತ್ತೆ ಪರ್ಮಿಷನ್ ತಗೊಂಡು ಅವ್ರಿಗೆ ಇಷ್ಟ ಇದ್ದರೆ ನಾನು ಅವ್ರ ಬಗ್ಗೆ ಒಂದಿನ ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಯಾವತ್ತೂ ನನಗೆ ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಯಾಕಂದರೆ ಅಷ್ಟು ಅವ್ರದ್ದು ಸ್ಟೋರಿಗಳಿದ್ದಾವೆ, ಒಂಥರ ಹೇಳೋಕ್ಕಾಗಲ್ಲ. ಕೇಳ್ದೋ ನಾನು ಕೆಲವೊಂದ್ಸರಿ ಹತ್ತಿದೀನಿ, ನಾನು ಇಷ್ಟೊಂದು ಹತ್ತು ನೀವು ಹಿಂಗೆಲ್ಲ ಮಾಡಿದ್ದೀರ. ಹೆಂಗಂದ್ರೆ ಅವರು ನರ್ಸಾಗಿದ್ದವ್ರು 6 years ನರ್ಸಾಗಿದ್ದರು. ಅದಕ್ಕೂ ಮುಂಚೆ ಹೌಸ್ ವೈಫು, ಡಿಗ್ರಿ ಕಂಪ್ಲೀಟ್ ಮಾಡಿದ್ರು. ಅವಾಗಲೇ ಅವ್ರು ಗ್ರ್ಯಾಜುಯೇಷನ್ ಮಾಡಿದರು. ಆಮೇಲೆ ನರ್ಸಾದ್ರು, ಮದುವೆ ಆಗಿ 1 year ಆದಮೇಲೆ ನೀವಿ ಹುಟ್ಟಿದ ಮೇಲೆ ಅವ್ರು ನರ್ಸಾಗಿದ್ದು. ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬಂದು ಮತ್ತೆ ಮನೆಗೆ ಬಂದು ಮಧ್ಯರಾತ್ರಿ 3 ಗಂಟೆ ತನಕ 4 ಗಂಟೆ ತನಕ ಓದೋರಂತೆ. ಮತ್ತು 3 hours ಅಷ್ಟೇ ಅವ್ರು ಮಲಗ್ತಿದ್ದು, ಮತ್ತೆ 6 o'clock ಎದ್ದೇಳೋದು. ಅದು ಎಷ್ಟು ಸ್ಟ್ರಗಲ್ ಮಾಡಿದವ್ರು ಗೊತ್ತೋ ಅವರು ಕೆಲಸಕ್ಕೆ. ಫೈನಲಿ ನಮ್ಮ ನೀವೇ 9th or 10th ಇದ್ದಾಗ ಅವ್ರು PDO ಜಾಬ್ ಆಗಿದ್ದು. ಅದರಲ್ಲೂ ಅವ್ರಿಗೆ 2 ಆಗಿತ್ತಂತ. ಇನ್ನೊಂದು ರೆವಿನ್ಯೂನ ಅವ್ರು ಏನೋ ಸಮಥಿಂಗ್ ಇನ್ನೊಂದು ಜಾಬ್ ಆಗಿತ್ತು ಅಂತೆ. ಇನ್ನೂ 2 ಜಾಬ್ ಆಗಿ ಅವರು ಈ ಒಂದು ಡಿಪಾರ್ಟ್ಮೆಂಟ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದಂತೆ. ಹಂಗೆ ತುಂಬ ಇನ್ಸ್ಪೈರ್ ಆಗೋಂಥ ಒಂದು ಸ್ಟೋರಿ ಇದೆ. ನೋಡೋಣ, ಸಾಧ್ಯ ಆದರೆ ವಿತ್ ಮೈ ಅತ್ತಮ್ಮ ಪರ್ಮಿಷನ್ ನಾನು ಮಾಡ್ತೀನಿ. ಸೊ ಹೀಗೆ ಇಷ್ಟು ನನ್ನ ಒಂದು ಕೆಲಸದ ವ್ಲಾಗ್. ಸೊ ಈ ವ್ಲಾಗ್ ಫುಲ್ಲು ಬರೀ ನಾನು ಮಾತಾಡಿರೋದೇ ಆಗಿದೆ. ಬಟ್ ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಿಮಗೆ ಒಂದು ಅವೇರ್ನೆಸ್ ಥರ ಆಗುತ್ತೆ ಅಂದ್ಕೊಂಡು ನಾನು ಹೇಳಿದ್ದೀನಿ. ಆ್ಯಂಡ್ ಯಾರ್ಯಾರಿಗೆ ಇಷ್ಟ ಇದೆ ಪ್ಲೀಸ್ ಏಜ್ ನೋಡಿ ನೀವು ತಲೆನೇ ಕೆಡ್ಸ್ಕೊಬೇಡಿ. ಎಲ್ಲ ಎಕ್ಸಾಮ್ಗಳಿಗೂ ಅಪ್ಲೈ ಆಗಿ ಓದ್ಕೊಳ್ಳಿ, ಪಾಸ್ ಆಗಿ ನೀವು. ಆಮೇಲೆ ಇವಾಗಿನ ಹೆಣ್ಮಕ್ಳುಗಳಿಗೆ ಇವಾಗೆಲ್ಲ ಒಂದು ರೂರಲ್ ಕೋಟಾಗಳಿರುತ್ತೆ. ಆಮೇಲೆ ಇನ್ನೊಂದು ಮೇಲ್ ಫೀಮೇಲ್ ಒಂದು ಕೋಟಾ ಇರುತ್ತೆ. ಆಮೇಲೆ ರೂರಲ್ ಇರುತ್ತೆ, ಅವರು ಕನ್ನಡ ಇಂಗ್ಲೀಷ್ ಮೀಡಿಯಮ್ ಅಂತ ಇರುತ್ತೆ. ಸೊ ಈ ಥರ ತುಂಬ ಕೋಟಾಗಳಿದ್ದಾವೆ ಒಂದು ಜಾಬಲ್ಲಿ. ಹಾಗಾಗಿ ಪ್ಲಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಯಾರಿಗಾರು ಆಸೆ ಇದ್ದರೆ ಪ್ಲೀಸ್ ಡ್ರಾಪ್ ಮಾಡಬೇಡಿ. ನಿಮ್ಮದು ಏಜ್ ಎಲ್ಲಿ ತನಕ ಇರುತ್ತೆ ಎಲಿಜಿಬಲ್ ಅಲ್ಲಿವರೆಗೂ ನೀವು ಟ್ರೈ ಮಾಡಿ. ನೀವು ಅವ್ರೇನು ಅನ್ಕೊತಾರೆ ಇವ್ರೇನು ಅನ್ಕೊಂತಾರೆ ಅಂತ ನೀವು ತಲೆನೇ ಕೆಡ್ಸ್ಕೊಬೇಡಿ. ಯಾಕಂದರೆ ಸಾಧನೆಗೆ ವಯಸ್ಸಿನ ಮಿತಿನೇ ಇಲ್ಲ. ಹಾಗಾಗಿ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಾ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಬೇಗ ಎಲ್ಲರೂ ಒಂದು ಸರ್ಕಾರಿ ಸೇವೆಗೆ ಸೇರಿ ಎಲ್ಲ ಇವಾಗಿನ ಒಂದು ಕರಪ್ಟೆಡ್ ಏನಿರುತ್ತೆ ಅದನ್ನೆಲ್ಲ ನೀವು ತೆಗೆದು ಚೆನ್ನಾಗಿ ಸರ್ವಿಸ್ ಕೊಡಿ ಪಬ್ಲಿಕ್ಕಿಗೆ ಅಂತ ಅನ್ಕೊತೀನಿ. ಆ್ಯಂಡ್ ಇಷ್ಟು ಹೇಳ್ತಾ ನನ್ನ ಈ ಒಂದು ವ್ಲಾಗನ್ನ ಎಂಡ್ ಮಾಡ್ತೀನಿ. ತುಂಬ ಆಯಿತು ಅನಿಸುತ್ತೆ. ಸೊ ಅದೇ ಹೇಳ್ಬೇಕು ಅನ್ನೋ ಒಂದು ಮೇನ್ ಇಂಟೆನ್ಷನಿಂದ ಮಾಡಿದೆ ಅಷ್ಟೇ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ವ್ಲಾಗ್ ಇಷ್ಟ ಆಗಿದ್ರೆ, ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.